ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಹಾರ್ಮುಜ್ ಜಲಸಂಧಿ. ಮನುಷ್ಯನಿಗೆ ಕುತ್ತಿಗೆ ಹೇಗೆ ಕೆಳಗಿನ ದೇಹ ಮತ್ತು ಮೇಲಿನ ಕತ್ತನ್ನು ಸಂಪರ್ಕ ಮಾಡುತ್ತಲ್ಲ, ಹಾಗೆ ಮಧ್ಯಪ್ರಾಚ್ಯಗಳಿಂದ ಬೇರೆ ಬೇರೆ ಏಷ್ಯಾದ ಭಾಗಗಳು ಸೇರಿದಂತೆ ಜಾಗತಿಕವಾಗಿ ತೈಲ ಪೂರೈಕೆ ಆಗುವುದಕ್ಕೆ ಒಂದು ರೀತಿಯಲ್ಲಿ ಕತ್ತಿದ್ದಂತೆ. ಆ ಕತ್ತಿನ ಕಿತ್ತಾಟ ಇದೀಗ ಉಭಯ ದೇಶಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಯಾರ್ಯಾರು? ಒನ್ಸ್ ಅಗೇನ್ ಅದೇ ಇರಾನ್ ಮತ್ತು ಅಮೆರಿಕಾದ ನಡುವೆ ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ತನ್ನ ನೌಕಾ ದಿಗ್ಬಂಧನವನ್ನು ಮುಂದುವರಿಸಿ ನೌಕೆಗಳನ್ನು ಪ್ರತಿಷ್ಠಾಪಿಸಿ ತನ್ನ ಸೈನಿಕರನ್ನು ಕರೆದುಕೊಂಡು ಬಂದು IRGC, ಇರಾನ್ನ ಆಯಕಟ್ಟು ಪ್ರದೇಶಗಳು ಇವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ IRGC ಪಡೆಗಳು ಅಮೆರಿಕ ಕೊಡ್ತಾ ಇರುವಂತಹ ಏಟಿಗೆ ಪ್ರತಿಯಾಗಿ ಕೇವಲ ಅಮೆರಿಕ ಮಾತ್ರವಲ್ಲ, ಯಾವ್ಯಾವ ವಾಣಿಜ್ಯ ಹಡಗುಗಳ ಹಾರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರ ಹೋಗ್ತಾ ಇದೆ, ಹಾರ್ಮುಜ್ ಜಲಸಂಧಿಯ ಪರ್ಯಾಯ ಮಾರ್ಗ ಒಮಾನ್ ಮಾರ್ಗದ ಮುಖಾಂತರ ಹೋಗ್ತಾ ಇವೆ, ಅವುಗಳನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿ ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಭಾರತಕ್ಕೂ ಕೂಡ ಹಾನಿಯಾಗಿದೆ, ಸೌದಿ ಅರೇಬಿಯಾಕ್ಕೆ ಹಾನಿಯಾಗಿದೆ, UAEಗೆ ಹಾನಿಯಾಗಿದೆ, ಬೇರೆ ಬೇರೆ ದೇಶಗಳಿಗೂ ಕೂಡ ಹಾನಿಯಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಂದು ಭಾಗ. ಎರಡನೇ ಭಾಗ, ನೀವು ಹಾರ್ಮುಜ್ ಜಲಸಂಧಿಯಲ್ಲಿ ನಿಮ್ಮ ನಿಯಂತ್ರಣವನ್ನು ತೆಗೆದುಕೊಂಡು ಬಂದು ನಿಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿ ನಮ್ಮ ಮಗ್ಗಲು ಮುಳ್ಳನ್ನು ಮುರಿಯೋದಕ್ಕೇನಾದರೂ ನೀವು ಪ್ರಯತ್ನ ಪಟ್ಟರೆ ಕೇವಲ ನಾವು ಮಾತ್ರ ಹಾಳಾಗೋದಿಲ್ಲ, ಜಾಗತಿಕ ತೈಲ ಪೂರೈಕೆ ವ್ಯವಸ್ಥೆಯನ್ನು ಹಾಳು ಮಾಡ್ತೀವಿ ಅಂತ ಇರಾನ್ನವರು ಒಂದು ಹೆಜ್ಜೆಯನ್ನು ಹೊರಗಿಟ್ಟು ಅಮೆರಿಕಕ್ಕೆ ಮಾತ್ರ ಎಚ್ಚರಿಕೆ ಕೊಡೋದಲ್ಲ, ಜಾಗತಿಕವಾಗಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭಾರತದ ಹಡಗುಗೂ ಕೂಡ ಹಾನಿಯಾಗಿದೆ, ಒಬ್ಬ ವ್ಯಕ್ತಿಯೂ ಕೂಡ ಮೃತಪಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅಮೆರಿಕ ಮತ್ತು ಇರಾನ್ ನಡುವೆ ಏನು ಸ್ಟ್ಯಾಂಡು? ಒಮಾನ್ನ ಕರಾವಳಿ ಪ್ರದೇಶದಲ್ಲಿದ್ದಂಥ ಹಾರ್ಮುಜ್ ಜಲಸಂಧಿಯನ್ನು ಕೂಡ ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಇರಾನ್ನವರು ಮಾಡ್ತಾ ಇದ್ದಾರಾ? ಯಾಕೆ? ಅದು ಅಮೆರಿಕದ ಮಿತ್ರತ್ವವನ್ನು ಬಯಸಿ ಹೋಗಿದ್ದರ ಕಾರಣಕ್ಕಾಗಿನ? ಇರಾನ್ನ ತಂತ್ರ ಏನು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ, ಹಾರ್ಮುಜ್ ಮತ್ತೊಮ್ಮೆ ಸಂದಿಗ್ಧ ಪರಿಸ್ಥಿತಿ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಎನ್ನುವುದು ಮರೀಚಿಕೆಯಾಗಿ ಹೆಚ್ಚು ಕಡಿಮೆ 1 ವಾರಕ್ಕಿಂತ ಹೆಚ್ಚು ಸಮಯ ಆಯಿತು. ಆದರೆ ಹೋದ ತಿಂಗಳ ಇದೇ ಸಮಯಕ್ಕೆ ನಾವೆಲ್ಲ ಇದೇ DNAಯಲ್ಲಿ ಚರ್ಚೆ ಮಾಡಿದ್ವಿ. ಮಾತುಕತೆ ಆಗ್ತಾ ಇದೆ. ಈ ಮಾತುಕತೆಯಿಂದ ಏನು ಆಗಬಹುದು, ಏನು ಆಶಾಭಾವನೆ ಇದೆ, ಯಾವ್ಯಾವ ದೇಶಗಳು ಏನನ್ನ ಕಳೆದುಕೊಂಡಿದ್ವು, ಅದಾದ ನಂತರ ಯಾವ್ಯಾವ ದೇಶಕ್ಕೆ ಇದರಿಂದ ಲಾಭ ಆಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಆದರೆ 1 ತಿಂಗಳ ಸಮಯ ಕಳೆದಿಲ್ಲ. ಇವತ್ತು ಒನ್ಸ್ ಅಗೇನ್ ನಾವು ಯುದ್ಧದ ಭೀತಿಯ ಬಗ್ಗೆ ಮಾತನಾಡುವಂಥದ್ದಾಗಿದೆ. ಈಗ ನೋಡಿ, ಕಳೆದ ಬಾರಿ ಯುದ್ಧಗಳು ಆದಂತಹ ಸಮಯದಲ್ಲಿ ಅಥವಾ ದಾಳಿಗಳಾದಂತಹ ಸಮಯದಲ್ಲಿ ಹಾರ್ಮುಜ್ ಜಲಸಂಧಿಗಿಂತಲೂ ಕೂಡ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಅಮೆರಿಕ ಒಂದು ದೊಡ್ಡ ಮಟ್ಟದ ಕೇಂದ್ರೀಕರಿಸುವ ಪ್ರಯತ್ನವನ್ನು ಮಾಡಿತ್ತು. ಅದು ಪರಮಾಣು ವಿಚಾರದಲ್ಲಿ ಆದಂತಹ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು, ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು, ಇರುವಂಥ ಯುರೇನಿಯಂ ಅನ್ನು ಯಾರಿಗೆ ಹಸ್ತಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ, ಇದರ ಬಗ್ಗೆ ಅಮೆರಿಕ ಕಾನ್ಸಂಟ್ರೇಟ್ ಮಾಡಿತ್ತು. ಆದರೆ ಎರಡನೇ ಹಂತದ ಯುದ್ಧದಲ್ಲಿ ಈಗ ಆಗ್ತಾ ಇರುವಂಥ ಜಟಾಪಟಿ ಯಾವುದಕ್ಕೆ ಅಂತ ಹೇಳಿದ್ರೆ, ಅದು ಪ್ಯೂರ್ಲಿ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ, ಪ್ಯೂರ್ಲಿ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಇದೀಗ ಮಿತ್ರ ದೇಶವಾಗಿರುವಂಥ ಒಮಾನ್ನನ್ನು ಕೂಡ ವಿರೋಧ ಮಾಡೋದಕ್ಕೆ ಇರಾನ್ ಮುಂದಾಗುತ್ತಾ ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಇದರ ಜೊತೆಗೆ ಇರಾನ್ ಹೇಳ್ತಾ ಇದೆ, ಯಾವ ಶಾಂತಿ ಮಾತುಕತೆಯೂ ಇಲ್ಲ, ಎಲ್ಲ ಶಾಂತಿ ಮಾತುಕತೆಯೂ ಕೂಡ ಮುರಿದು ಬಿದ್ದು ಹೋಗ್ಬಿಟ್ಟಿದೆ, ನಾವು ದಾಳಿಯನ್ನು ಮಾಡ್ತೀವಿ, ಪ್ರತಿ ದಾಳಿ ಮಾಡ್ತೀವಿ ಅಂತ ಇರಾನ್ ಅವರು ಹೇಳಿದ್ದಾರೆ. ಹಾಗಾದರೆ ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಶಾಂತಿ ಒಪ್ಪಂದಕ್ಕೆ ಇರಾನ್ ಎಳ್ಳು ನೀರು ಬಿಟ್ಟಿದೆ. ಎಳ್ಳು ನೀರು ಬಿಟ್ಟಿದ್ದು ಇವತ್ತಾ? ಇಲ್ಲ. ಯಾವಾಗ ಇರಾನ್ ಎಳ್ಳು ನೀರು ಬಿಡ್ತು? ಯಾವಾಗ ಈ 3 ಹಡಗುಗಳು ಪ್ರತ್ಯೇಕವಾದಂಥ ಬೇರೆ ಬೇರೆ ದೇಶದ 3 ಹಡಗುಗಳು ಇರಾನ್ನ ಜಲಮಾರ್ಗವನ್ನು ಬಳಸೋದನ್ನು ಬಿಟ್ಟು ಒಮಾನ್ ನಿರ್ಮಾಣ ಮಾಡಿದ್ದಂಥ ಜಲಮಾರ್ಗವನ್ನು ಸುರಕ್ಷತೆಯ ಕಾರಣಕ್ಕಾಗಿ ಆಯ್ದುಕೊಂಡು ಹೊರಟರು, ಅದರ ಮೇಲೆ ಇರಾನ್ ದಾಳಿ ಮಾಡ್ತಲ್ಲ, ಅವತ್ತು ಈ ಕದನ ವಿರಾಮಕ್ಕೆ ಎಳ್ಳು ನೀರು ಬಿಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ರು. ಶಾಂತಿ ಒಪ್ಪಂದಕ್ಕೂ ಕೂಡ ಆಯಿತು. ಇದೀಗ ಅವರು ಹೇಳ್ತಿದ್ದಾರೆ ಅಮೆರಿಕಾದೊಂದಿಗಿನ ತಾತ್ಕಾಲಿಕ ಶಾಂತಿ ಒಪ್ಪಂದ ಮುರಿದು ಬಿದ್ದಿದೆ ಅಂತ. ಇದನ್ನು ಇರಾನ್ ಹೇಳೋದಲ್ಲ, ಇದನ್ನು ಡೊನಾಲ್ಡ್ ಟ್ರಂಪ್ ಅವರೇ ಪುನರಪಿ ಹೇಳಿದ್ದನ್ನು ನೋಡಿದ್ದೀವಿ. ನ್ಯಾಟೋ ಶೃಂಗಸಭೆಯಲ್ಲಿ
ಮಾತನಾಡಿದ್ರು. ಅದರಿಂದ ವಾಪಸ್ ಬಂದ ನಂತರ ಮಾಧ್ಯಮಗಳ ಮುಂದೆ ಮಾತನಾಡುವಂಥ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದರು, ಈ ಕದನ ವಿರಾಮ ಅನ್ನೋದು ಮುಗಿದು ಹೋಗ್ಬಿಟ್ಟಿದೆ, ಅವ್ರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಲ್ಲ ಅಂತ. ಅಮೆರಿಕ ಪದೇ ಪದೇ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಯಾರು ಆರೋಪ ಮಾಡ್ತಾ ಇರೋದು? ಇರಾನ್ ವಿದೇಶಾಂಗ ಇಲಾಖೆ ಆರೋಪ ಮಾಡ್ತಾ ಇದೆ. ಬಟ್ ಅಮೆರಿಕದ ಆರೋಪ ಇದ್ದಿದ್ದು, ನಾವು ಯಾವ ಕಾರಣಕ್ಕೂ ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ, ಅದರ ಬದಲಾಗಿ ಯಾವ ಹಾರ್ಮುಜ್ನಲ್ಲಿ ಸುರಕ್ಷತೆಯನ್ನು ಇವರು ಕೊಡಬೇಕಾಗಿತ್ತು ಅದನ್ನು ಉಲ್ಲಂಘನೆ ಮಾಡಿ ಹಡಗುಗಳ ಮೇಲೆ ಅವರು ದಾಳಿ ಮಾಡಿದ್ರು. ಹೀಗಾಗಿ ನಾವು ಶಿಕ್ಷಾರ್ಹ ಅಪರಾಧವಾಗಿ ಇದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅವರು ಕೊಟ್ಟಿರುವಂಥ ಹೇಳಿಕೆ. ಮತ್ತೊಂದು ಕಡೆ ಅಮೆರಿಕಾದ ಮುಂದೆ ನಾವು ಮಂಡಿ ಊರಿ ಭಿಕ್ಷೆ ಬೇಡಲ್ಲ ಅಂತ ಯಾರು ಇರಾನ್ನ ಉಪವಿದೇಶಾಂಗ ಸಚಿವ ಗುಡುಗಿರೋದು. ಇದು ನೀವು ಸ್ವಲ್ಪ ಕನೆಕ್ಟಿವಿಟಿ ಮಾಡಿ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಏನು ಹೇಳಿದರು? ಇರಾನ್ ಹಸಿವಿನಿಂದ ಕೂಡಿರುವಂತಹ ರಾಷ್ಟ್ರ, ಭಿಕ್ಷೆ ಬೇಡ್ತಾ ಇರುವಂತಹ ರಾಷ್ಟ್ರ, ನಾವು ಕೊಡುವಂತಹ $300 ಬಿಲಿಯನ್ ಹಣ, ಅವರು ಫ್ರೀಸ್ ಆಗಿರುವಂತಹ ಅವರ ಹಣವನ್ನು ಬಿಡುಗಡೆ ಮಾಡೋದು, ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದೇಶಗಳು ಇನ್ವೆಸ್ಟ್ಮೆಂಟ್ ಮಾಡೋದು, ನಮ್ಮ ದೇಶದಲ್ಲಿರುವಂತಹ ಸೋಯಾಬೀನ್, ಗೋಧಿ ಇತ್ಯಾದಿ ಖರೀದಿ ಮಾಡೋದು ಯಾರಿಗೆ ಅನಿವಾರ್ಯವಾಗಿದೆ? ಅದು ಇರಾನ್ಗೆ ಅನಿವಾರ್ಯವಾಗಿದೆ. ಕಾರಣ ಯುದ್ಧದ ಭೀಕರತೆ ಆ ಪರಿಣಾಮದಲ್ಲಿತ್ತು. ಸಂಪೂರ್ಣವಾಗಿ ಹೊಟ್ಟೆ ಹಸಿದವರಂತೆ ಇರಾನ್ನವರು ಇವತ್ತು ಕೂತು ಬಿಟ್ಟಿದ್ದಾರೆ. ನಮ್ಮ ಸಹಾಯಕ್ಕಾಗಿ ಅವರು ಬರ್ತಾರೆ ಅಂತ ಯಾರು ಹೇಳಿದ್ರು? ಅಮೆರಿಕಾದವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಇದಕ್ಕೆ ಪ್ರತಿಕಾರವಾಗಿ ನಾನು ಇವತ್ತಿನ ತನಕವೂ ಕೂಡ ನಿಮ್ಮ ಮುಂದೆ ಮಂಡಿ ಊರಿಲ್ಲ ಎನ್ನುವಂಥ ಸಂದೇಶವನ್ನು ಇರಾನ್ನ ಉಪವಿದೇಶಾಂಗ ಸಚಿವರು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ನಿಮ್ಮ ಮುಂದೆ ಬಗ್ಗಿಲ್ಲ, ನಿಮ್ಮ ಮುಂದೆ ಭಿಕ್ಷೆ ಬೇಡಲ್ಲ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಆರ್ಥಿಕತೆ, ನಮ್ಮ ದೇಶದ ಮೇಲೆ ಆಗುವಂತಹ ದಾಳಿ ಯಾವುದರಲ್ಲೂ ಕೂಡ ರಾಜಿ ಸಂಧಾನ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇರಾನ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಬೆಳವಣಿಗೆ. ಆ ಮುಖಾಂತರ ಶಾಂತಿ ಒಪ್ಪಂದಕ್ಕೆ ಎಳ್ಳು ನೀರು ಬಿಟ್ಟಿರೋದು. ಮತ್ತೊಂದು, ಒಮನ್ ಕಡಲ ಮೇಲೂ ಕೂಡ ಇರಾನ್ನವರು ಕಣ್ಣಿಟ್ಟಿದ್ದಾರೆ. ಇವು ಸ್ವಲ್ಪ ಮತ್ತೆ ಪುನರಪಿ ಹಿಂದಕ್ಕೆ ಹೋಗಿ, ಇರಾನ್ ಮತ್ತು ಒಮಾನ್ನವರು, ಅಥವಾ ಇರಾನ್ ಏನು ಹೇಳ್ತಾ ಇತ್ತು, ಹಾರ್ಮುಜ್ ಜಲಸಂಧಿ ವ್ಯಾಪ್ತಿ ಬರುವುದು ಕೇವಲ ಒಮಾನ್ ಮತ್ತು ಇರಾನ್ಗೆ ಮಾತ್ರ, ಯಾವ ದೇಶಗಳೂ ಕೂಡ ಇದನ್ನ ಬಂದು ನಿಯಂತ್ರಣ ಮಾಡುವ ಅಧಿಕಾರವಿಲ್ಲ, ಆಧಿಪತ್ಯವನ್ನು ಸ್ಥಾಪಿಸುವಂತ ಅಧಿಕಾರ ಯಾರಿಗಿಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ರು. ಇದು ಒಂದು ಭಾಗ. ನಾವು ಇದೇ DNA ಒಂದು ಸುದ್ದಿಯನ್ನು ಚರ್ಚೆ ಮಾಡಿದ್ವಿ. ಇರಾನ್ನ ಜೊತೆಗೂಡಿ ಒಮಾನ್ನವರು ಟೋಲ್ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಮಾನ್ಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ರು, ನೀವು ನಮ್ಮ ಮಿತ್ರ ದೇಶ ಆಗಿದ್ರೂ ಕೂಡ ನಿಮ್ಮ ಮೇಲೆ ಬಾಂಬ್ ಹಾಕೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋದಿಲ್ಲ, ನೀವು ಟೋಲ್ ಅನ್ನ ಬೆಂಬಲಿಸಿದರೆ ನಾವು ನಿಮ್ಮನ್ನ ಒಪ್ಪಲ್ಲ ಅಂತ ಯಾರು ಹೇಳಿದ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಈ ಕಾರಣಕ್ಕಾಗಿ ಅಮೆರಿಕ ಮತ್ತು ಒಮಾನ್ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಆದರೆ ಇದೀಗ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಮನ್ ದೇಶಕ್ಕೆ ಸೇರಿದ ಅರ್ಧದಷ್ಟು ಜಲಮಾರ್ಗ ಇನ್ನು ಮುಂದೆ ಇರಾನ್ ನಿಯಂತ್ರಣಕ್ಕೆ ಬರಬಹುದು ಅಂತ. ಏಕಸ್ವಾಮ್ಯ ಸ್ಥಾಪನೆ ಮಾಡೋದಕ್ಕೆ ಇರಾನ್ ಒಂದು ರಣತಂತ್ರವನ್ನು ಬಯಸ್ತಾ ಇದೆ. ಇದಕ್ಕೆ ಕಾರಣ ಏನು? ಇವತ್ತು ಒಮಾನ್ ತಾನು ಸ್ಥಾಪನೆ ಮಾಡಿಕೊಂಡಿರುವಂತಹ ಪ್ರತ್ಯೇಕವಾದಂತಹ ಆ ಮಾರ್ಗ ಏನಿದೆ, ಅದು ಅಮೆರಿಕದ ಬೆಂಬಲ, ವಿಶ್ವಸಂಸ್ಥೆಯ ಬೆಂಬಲ ಇದೆ. ವಿಶ್ವಸಂಸ್ಥೆಗಿಂತಲೂ ಕೂಡ ಅಮೆರಿಕದ ಒಂದು ಭದ್ರತೆ, ಅಮೆರಿಕದ ಹಣಕಾಸಿನ ಸಹಾಯ, ಅಮೆರಿಕದ ಮಿತ್ರತ್ವ, ಈ ಎಲ್ಲವೂ ಕೂಡ ಒಮಾನ್ ಇವತ್ತು ಪ್ರತ್ಯೇಕವಾಗಿ ಇಂಥದ್ದೊಂದು ಮಾರ್ಗವನ್ನು ಸ್ಥಾಪನೆ ಮಾಡಿಕೊಂಡು ಅವುಗಳ ಮುಖಾಂತರ ಹಡಗುಗಳು ಹೋಗೋದಕ್ಕೆ ಕಾರಣ ಆಗಿದೆ. ಆದರೆ ಇದು ಇವತ್ತು ಇರಾನ್ನ ಕೆಂಗಣ್ಣಿಗೆ ಗುರಿಯಾಗಿರುವುದು. ಅಂದರೆ ಇಷ್ಟು ದಿನಗಳ ಕಾಲ ಒಮಾನ್ ಮತ್ತು ಇರಾನ್ನ ನಿಯಂತ್ರಣ ಇದೆ ಅಂತ ಹೇಳ್ತಾ ಇದ್ದಂತಹ ಇರಾನ್ ಇದೀಗ ಒಮಾನ್ ಕೂಡ ಅಮೆರಿಕದ ತೆಕ್ಕೆಗೆ ಹೋಗ್ತಾ ಇದೆ. ಒಂದು ವೇಳೆ ನಾಳೆ ಈ ಒಮಾನ್ನ ಮಾರ್ಗ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಶುರುವಾಗ್ಬಿಟ್ರೆ ಅದು ನನ್ನ ಅಸ್ತಿತ್ವಕ್ಕೆ ಹೊಡೆತ ಬೀಳುತ್ತೆ. ನಾನೇನೋ ಒಂದು ಶುಲ್ಕವನ್ನು ವಿಧಿಸಬೇಕು ಅಂತ ಮಾಡಿದ್ದೀನಿ, ಸೇವಾ ಶುಲ್ಕವನ್ನು ಕಲೆಕ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ, ನನ್ನ ನಿಯಂತ್ರಣದಲ್ಲಿ ಹಾರ್ಮುಜ್ ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನಾಳೆ ಅಮೆರಿಕದ ಸಪೋರ್ಟ್ ಒಮಾನ್ಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗೋದಾದ್ರೆ ಅದು ನನಗೆ ಧಕ್ಕೆ ಬರುತ್ತೆ ಅಂತ. ನೀವೊಂದು ವ್ಯತ್ಯಾಸ ಗಮನಿಸಿ. ನಾವು ಮೊನ್ನೆ ಒಂದು ಚರ್ಚೆ ಮಾಡಿದ್ವಿ. ಒಮಾನ್ ಕಳೆದ 50 ವರ್ಷಗಳಿಂದ ಅಮೆರಿಕದ ಮಿತ್ರತ್ವ ದೇಶ ಆಗಿತ್ತು. ಬೇರೆ ಬೇರೆ ಕಾರಣಕ್ಕಾಗಿ, ಹಣಕಾಸು, ಶಸ್ತ್ರಾಸ್ತ್ರಗಳು, ಇರಾನ್ನು ಮತ್ತು ಮಧ್ಯಪ್ರಾಚ್ಯಗಳ ಬೇರೆ ಬೇರೆ ಕಾರಣಕ್ಕಾಗಿ ಅಂತ. ಯಾಕಂದ್ರೆ ಇದೇ ಒಮಾನ್ ಅವರು ಮೊಟ್ಟ ಮೊದಲ ಬಾರಿಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ನಡೆಸೋದಕ್ಕೆ ಬಂದಿದ್ರು. ಆದರೆ ಒಮಾನ್ನಲ್ಲಿ ಅಲ್ಲಿಯ ಪ್ರಭುತ್ವ ಬದಲಾವದ ನಂತರ ನನಗೊಂದು ಇರಾನ್ನ ಸಹಾಯಕತೆ ಬೇಕು, ಅಮೆರಿಕ ನನ್ನಿಂದ ದೂರದಲ್ಲಿದೆ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ, ನಾಳೆ ಮತ್ತೊಂದು ಮಧ್ಯಪ್ರಾಚ್ಯದ ದೇಶ ಇರಾನ್ನ ಕಾರಣಕ್ಕಾಗಿ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಬಂದರೆ ಅಮೆರಿಕ ನೇರವಾಗಿ ನನಗೆ ಸಹಾಯಕ್ಕೆ ಬರೋದಿಲ್ಲ, ಅದರ ಬದಲಾಗಿ ನನ್ನ ಜೊತೆಗೆ ಗಡಿ ಹಂಚಿಕೊಂಡಿರುವಂತಹ ಇರಾನ್ ನನ್ನ ಸಹಾಯಕ್ಕೆ ಬರಬಹುದು ಅನ್ನೋ ಕಾರಣಕ್ಕಾಗಿ ಒಮಾನ್ ಒಂದು ಆಶಾಭಾವನೆಯಲ್ಲಿತ್ತು. ಆದರೆ ಈ ಆಶಾಭಾವನೆಯು ಕೂಡ ಈ ಇರಾನ್ನ ಒಂದು ಪ್ಲಾನ್ ನೋಡಿದರೆ ಅದು ಒಡೆದು ಹೋಗುವಂತಿದೆ. ಬಿಕಾಸ್ ಆಫ್ ಅಮೆರಿಕದ ಮಿತ್ರತ್ವದ ಕಾರಣಕ್ಕಾಗಿ ಎಲ್ಲೆಲ್ಲಿ ಅದು ಉತ್ತರ ಆಗಿರ್ಬೋದು, ದಕ್ಷಿಣ ಕರಾವಳಿಯಲ್ಲಿ ಒಮಾನ್ನ ಏನು ನಿಯಂತ್ರಣ ಇದೆ ಅದನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ ಅಂತ. ಹೀಗಾಗಿ ನೆರೆ ರಾಷ್ಟ್ರಗಳಿಂದೆಲ್ಲ ತೀವ್ರ ಆಕ್ಷೇಪ ಎಲ್ಲ ಆಗಬಹುದು ಅಂತ ಆಗ್ತಿದೆ. ನೋಡೋಣ ಆ ವಿಚಾರದಲ್ಲಿ ಬೆಳವಣಿಗೆ ಏನಾಗುತ್ತೆ ಅಂತ.
ಮತ್ತೊಂದು ನಿನ್ನೆ ನಾವು ನೋಡಿದ್ವಿ, ಡೊನಾಲ್ಡ್ ಟ್ರಂಪ್ ಒಂದು 20% ಟೋಲ್ ಹಾಕೋದಕ್ಕೆಲ್ಲ ಮುಂದಾಗ್ತಿದ್ದಾರೆ ಅಂತ. ಇದೀಗ ಟೋಲ್ ಪ್ಲಾನ್ ಫ್ಲಾಪ್ ಆಗಿಬಿಟ್ಟಿದೆ, ಡ್ರಾಪ್ ಆಗಿದೆ. ಹಾರ್ಮುಜ್ನಲ್ಲಿ ಒಂದು 20% ಶುಲ್ಕವನ್ನು ವಿಧಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿದ್ರು. ಅದಕ್ಕೆ ನಾನು ನಿನ್ನೆ ಕೂಡ ಸುದೀರ್ಘವಾಗಿ ನೋಡಿದ್ವಿ. 50 ವರ್ಷಗಳಿಂದ ಪುಕ್ಕಟ್ಟೆಯಾಗಿ ನಾವು ಕಾವಲು ಕಾದಿದ್ದೀವಿ. 50 ವರ್ಷದಿಂದಲೂ ಕೂಡ ಶ್ರೀಮಂತ ರಾಷ್ಟ್ರಗಳೆಲ್ಲ ಇದನ್ನು ಬಳಕೆ ಮಾಡಿಕೊಂಡಿವೆ. ನಮಗೆ ನಯಾ ಪೈಸಾ ಏನು ಲಾಭ ಆಗಿಲ್ಲ. ಈ ಲಾಭ ಆಗಬೇಕು ಅನ್ನೋ ಕಾರಣಕ್ಕಾಗಿ 20% ಬೇಕು ಅಂತ. ಇದೀಗ ಗಲ್ಫ್ ಮಿತ್ರ ರಾಷ್ಟ್ರಗಳ ತೀವ್ರ ಆಕ್ಷೇಪ ಆಯಿತು. ಯಾಕೆ? ಅದೇ ಗಲ್ಫ್ ರಾಷ್ಟ್ರಗಳ ಎಲ್ಲ ಹಡಗುಗಳು ಕೂಡ ಮಧ್ಯಪ್ರಾಚ್ಯದಿಂದಲೇ ಬೈಪಾಸ್ ಆಗಬೇಕು, ಮಧ್ಯಪ್ರಾಚ್ಯದಿಂದಲೇ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ನೀವು ಅಂದರೆ ಹಾರ್ಮುಜ್ ಜಲಸಂಧಿನೇ ಹೋಗಬೇಕಾಗಿದೆ. ಈ ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟು ಮತ್ತೊಂದು ಕಡೆಯಲ್ಲಿ ಕೇಫ್ ಆಫ್ ಗುಡ್ ಹೋಪ್ ಮುಖಾಂತರ ಹೋಗಬೇಕಾದಂಥ ಅನಿವಾರ್ಯತೆ, ಅದು ಕೂಡ ಮಧ್ಯಪ್ರಾಚ್ಯಗಳ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ, ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದು ಮಧ್ಯಪ್ರಾಚ್ಯಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆ. ಹೀಗಾಗಿ ಅವರೆಲ್ಲ ಏನೋ ಆಕ್ಷೇಪವನ್ನು ಹೊರಹಾಕಿದ್ರಂತೆ. ಸುಂಕದ ಬದಲು ಇರಾನ್ ಬಂದರುಗಳನ್ನು ಸಂಪೂರ್ಣ ಲಾಕ್ ಮಾಡೋದಕ್ಕೆ ಟ್ರಂಪ್ ಅವರು ಆದೇಶ ಕೊಟ್ಟಿದ್ದಾರೆ. ಈ ಆದೇಶ ಇವತ್ತಿಂದಲ್ಲ, ಮೊದಲ ದಿನದಿಂದಲೂ ಕೂಡ ಅದು ಆದೇಶ ಇದೆ. ಯಾವ ಹಡಗು ಹೊರಗೆ ಹೋಗಬಾರ್ದು, ಯಾವ ಹಡಗು ಕೂಡ ಇರಾನ್ ಬಂದರನ್ನು ತಲುಪಬಾರ್ದು ಅನ್ನೋದು ಟ್ರಂಪ್ ಅವರ ಆಶಯ. ಅದನ್ನು ಅವರು ಮತ್ತೊಮ್ಮೆ ಆದೇಶದ ಮುಖಾಂತರ ಮಾಡಿದ್ದಾರೆ. ವಿವಿಧ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಹೊಸ ವ್ಯಾಪಾರ ಮತ್ತು ಹೂಡಿಕೆಗೆಲ್ಲ ಅಮೆರಿಕ ಒಂದು ಒಲವನ್ನು ತೋರ್ತಾ ಇದೆ. ಯೂಟರ್ನ್ ಹೊಡೆಯೋದ್ರಲ್ಲಿ ಟ್ರಂಪ್ ಹಡಗುಗಳನ್ನೇ ಮೀರಿಸಿದ್ದಾರೆ ಅಂತೆಲ್ಲ ಲೇವಡಿ ಮಾಡೋ ಪ್ರಯತ್ನ ಆಗ್ತಾ ಇದೆ. ನೀವಿಂದ ಎಫಿಕ್ ಫ್ಯೂರಿ 2.0 ಶುರು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗಲೂ ಕೂಡ ಮಧ್ಯಪ್ರಾಚ್ಯಗಳು ಅದಕ್ಕೆ ಆಕ್ಷೇಪವನ್ನು ಹೊರಹಾಕಿತ್ತು. ಮಧ್ಯಪ್ರಾಚ್ಯಗಳ ಹಿತಾಸಕ್ತಿಯ ಕಾರಣಕ್ಕಾಗಿಯೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು 2ನೇ ಬಾರಿಗೆ ಯುದ್ಧ ಮಾಡೋದನ್ನು ಕೈಬಿಟ್ಟಿದ್ರು. ಬಿಕಾಸ್ ಅವರಿಗೊಂದು ಆತಂಕ ಇತ್ತು, ಇವತ್ತು ಅಮೆರಿಕ ತನ್ನ ಸ್ವಹಿತಾಸಕ್ತಿಗಾಗಿ ದಾಳಿ ಮಾಡಬಹುದು, ಆ ಸ್ವಹಿತಾಸಕ್ತಿಯ ದಾಳಿ ನನ್ನ ಬುಡಕ್ಕೆ ಬಂದ್ಬಿಡುತ್ತೆ ಅನ್ನುವಂಥ ಆತಂಕ ಸೌದಿ ಅರೇಬಿಯಾ, UAE, ಕತಾರ್, ಬಹರೇನ್, ಕುವೈತ್ ಇವರೆಲ್ಲರಿಗೂ ಇದ್ದಿದ್ದರ ಕಾರಣಕ್ಕಾಗಿ ನಮಗದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅವರು ಆಕ್ರೋಶವನ್ನು ಹೊರಹಾಕೋ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಟ್ರಂಪ್ ಅವರಿಗೂ ಕೂಡ ನೀವು ನೋಡಿ, ಇರಾನ್ ವಿರುದ್ಧ ಅಮೆರಿಕ ಏನೇ ಏಕಾಂಗಿಯಾಗಿ ಹೋರಾಟ ಮಾಡಬಹುದು, ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಡ್ಬೋದು, ಅತ್ಯಾಧುನಿಕ ತಂತ್ರಜ್ಞಾನ ಇರ್ಬೋದು, ಇಸ್ರೇಲ್ ನಾಳೆ ಒಂದು ದಿನ ಸಪೋರ್ಟಿಗೆ ಬರಬಹುದು, ಇವೆಲ್ಲವೂ ಆಗ್ಬೋದು. ಆದರೆ ನೀವು ಸೌದಿ ಅರೇಬಿಯಾದ ಮಿತ್ರತ್ವ ಅಥವಾ ಸೌದಿ ಅರೇಬಿಯಾದ ವಿಶ್ವಾಸವನ್ನು ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಅಮೆರಿಕ ನೇರವಾಗಿ ಏಕಾಂಗಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಅಮೆರಿಕದ ಸೇನಾ ನೆಲೆಗಳೇನು ಮಧ್ಯಪ್ರಾಚ್ಯಗಳಲ್ಲಿದೆ ಅದು ಕೂಡ ಬಲವಾದಂತಹ ಕಾರಣ. ಹೀಗಾಗಿ ಅಮೆರಿಕ ಯಾರ ಮಾತು ಕೇಳುವ ಪ್ರಯತ್ನವನ್ನು ಮಾಡುತ್ತೆ, ಮಧ್ಯಪ್ರಾಚ್ಯಗಳ ದೇಶಗಳ ಮಾತುಗಳನ್ನು ಕೇಳುವ ಪ್ರಯತ್ನವನ್ನು ಮಾಡುತ್ತೆ. ಹೀಗಾಗಿ ಅವರೇನೋ ಹೇಳಿದ್ರಂತೆ ಇವರು ಕೈ ಬಿಟ್ಟಿದ್ದಾರೆ ಅಂತ ಒಂದು ಸುದ್ದಿ. ಮತ್ತೊಂದು ಕಡೆ ಬಹರೇನ್, ಕುವೈತ್ನಲ್ಲಿ ಸೈರನ್ಗಳು ಮೊಳಗಿದೆ. ಕಳೆದ ಒಂದು ವಾರದಿಂದ ಈ ರೀತಿಯಾಗಿ ಸೈರನ್ಗಳು ಮೊಳಗ್ತಾ ಇರೋದು. ಅಮೆರಿಕ ಸೇನಾ ನೆಲೆಗಳಿರುವಂತಹ ಬಹರೇನ್, ಕುವೈತ್ ಮೇಲೆಲ್ಲ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗ್ತಾ ಇದೆ, ಕ್ಷಿಪಣಿ ಮಳೆ ಸುರಿಲಾಗ್ತಾ ಇದೆ. ಬುಧವಾರ ಮುಂಜಾನೆಯಿಂದ ನಿರಂತರವಾಗಿ ಈ ಕ್ಷಿಪಣಿ ದಾಳಿಯ ಸೈರನ್ಗಳೆಲ್ಲ ಅಲರ್ಟ್ ಸೈರನ್ಗಳು ಇಲ್ಲ. ಸಾರ್ವಜನಿಕರಿಗೆ ಎಚ್ಚರಿಕೆ, ಎಲ್ಲೆಲ್ಲಿ ಅಡಗುತಾಣಗಳು ಇತ್ಯಾದಿ ಶತ್ರುಗಳ ದಾಳಿಯ ಭೀತಿ ಎಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ಮೊಳಗಿಸೋ ಪ್ರಯತ್ನ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಅಮೆರಿಕದ 2 ದೈತ್ಯ ವಿಮಾನವಾಹಕ ಸೇರಿದಂತೆ 19 ಯುದ್ಧ ನೌಕೆಗಳನ್ನೆಲ್ಲ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯನ್ನು ಬಲವಂತವಾಗಿ ತೆರೆಯುವುದಕ್ಕೆ ಸಾವಿರಾರು ಸಬ್ಮರೀನ್ ಕಮಾಂಡ್ಗಳನ್ನು ಕೂಡ ಎಲ್ಲ ನಿಯೋಜನೆ ಮಾಡಿಕೊಂಡಿದ್ದಾರೆ. ಜೋರ್ಡಾನ್ನಲ್ಲಿರುವಂಥ ಅಮೆರಿಕ ಮಿಲಿಟರಿ ನೆಲೆಯ ಮೇಲೆ ಇರಾನ್ ಒಂದು ಡ್ರೋನ್ ದಾಳಿಯನ್ನು ಮಾಡಿರೋದು. ಅಂದರೆ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ, ಮಧ್ಯಪ್ರಾಚ್ಯಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಆ ಭೀತಿಯನ್ನು, ಆ ಹಾನಿಯನ್ನು ಯಾರು ಎದುರಿಸಬೇಕಾದಂಥ ಅನಿವಾರ್ಯತೆ ಇದೆ, ಇದೇ ಈ ಮಧ್ಯಪ್ರಾಚ್ಯದ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳು ಅನುಭವಿಸಬೇಕಾದಂಥ ಪರಿಸ್ಥಿತಿ. ಹೀಗಾಗಿ ಆ ನಾಗರಿಕರ ಸುರಕ್ಷತೆಯ ಕಾರಣಕ್ಕಾಗಿ ಸೈರನ್ಗಳು ಕಳೆದ ಒಂದು ವಾರದಿಂದ ಎಲ್ಲ ಆಗ್ತಾ ಇದೆ. ಮತ್ತೊಂದು ಕಡೆ ಒಂದು 2 ವಿಮಾನವಾಹಕಗಳು ಸೇರಿದಂತೆ ಒಂದು 19 ಬೃಹತ್ ಯುದ್ಧ ನೌಕೆಗಳನ್ನೆಲ್ಲ ಅರಬ್ಬಿ ಸಮುದ್ರದಲ್ಲಿ ಎಲ್ಲ ನಿಯೋಜನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಮೆರಿಕಾದಿಂದ ಬಂದಿರುವಂಥ ಏನೇನು ತಾಂತ್ರಿಕವಾದಂಥ ಸೌಲಭ್ಯಗಳು ಈ ಗಲ್ಫ್ ರಾಷ್ಟ್ರಗಳಲ್ಲಿದೆ ಅವೆಲ್ಲವನ್ನು ಕೂಡ ಇರಾನ್ನ ವಿರುದ್ಧ ಬಳಕೆ ಮಾಡಿಕೊಳ್ಳೋದಕ್ಕೆ ಇವರೆಲ್ಲ ಮುಂದಾಗ್ತಾ ಇದ್ದಾರೆ. ಆ ಮುಖಾಂತರ ಒಂದು ಸೇಡ್ ತೀರಿಸ್ಕೊಳ್ಬೇಕು ಅಂತ. ಹೀಗಾಗಿ ಏನಾಗುತ್ತೆ ಆ ವಿಚಾರದಲ್ಲಿ ನೋಡೋಣ. ಮತ್ತೊಂದು ಈ ಬೆಳವಣಿಗೆ ಏನು ಅಂತ ಹೇಳಿದರೆ, ಟ್ರಂಪ್ ಎಚ್ಚರಿಕೆ, ತೈಲ ಮಾರುಕಟ್ಟೆ ಅಕ್ಷರಶಃ ತಲ್ಲಣ ಆಗಿರೋ ಘಟನೆ. ತಲ್ಲಣ ಆಗಿದೆ ತೈಲ ಮಾರುಕಟ್ಟೆ. ಇರಾನ್ ಮಾತುಕತೆಗೆ ಬರದೇ ಇದ್ದರೆ ಮುಂದಿನ ವಾರ ವಿದ್ಯುತ್ ಸ್ಥಾವರಗಳು, ಸೇತುವೆಗಳ ಮೇಲೆ ದಾಳಿ ಅಂತ. ಮೊದಲ ಹಂತ ಮುಕ್ತಾಯಿಯಾಗಿ ಮೊದಲ ಹಂತ ಯುದ್ಧ ಫೀಕ್ನಲ್ಲಿ ಇದ್ದಂತಹ ಸಮಯದಲ್ಲೂ ಕೂಡ ಇವರು ಇದನ್ನೇ ಮಾಡಿದ್ರು. ಅದು ತೈಲ ಸಂಸ್ಕರಣಾ ಘಟಕಗಳು, ತೈಲ ಬಾವಿಗಳು, ದೊಡ್ಡದಾದಂತಹ ಸೇತುವೆಗಳು, ಅವುಗಳನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದ್ರು. ಒನ್ಸ್ ಅಗೇನ್ ಇದೀಗ ವಿದ್ಯುತ್ ಸ್ಥಾವರಗಳು, ಅನೇಕ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯಾಗಿದೆ. ಹೀಗಾಗಿ ಇರಾನ್ನಲ್ಲಿ ವಿದ್ಯುತ್ ಇಲ್ಲ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಅಲ್ಲಿಯ ಮಾಲ್ಗಳನ್ನು ಬೇಗನೆ ರಾತ್ರಿ 8 ಗಂಟೆ ಆದರೆಲ್ಲ ಬಂದ್ ಮಾಡುವಂಥ ಹಂತಕ್ಕೆ ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಆರ್ಥಿಕವಾಗಿ ಅವರಿಗೆ ಜರ್ಜರಿತ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಅವರೆಲ್ಲ ಹೇಳಿದ್ದಾರೆ, ನಾನು ಸಾಕೆನ್ನುವರೆಗೂ ಕೂಡ ದಾಳಿಯನ್ನು ನಿಲ್ಲಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ತೈಲ ರಫ್ತು ಎಲ್ರಿಗೂ ಇರಬೇಕು, ಇಲ್ದಿದ್ರೆ ಯಾರಿಗೂ ಇಲ್ಲ ಅಂತ IRGC ಹೇಳ್ತಾ ಇದೆ.
ತೈಲ ರಫ್ತು ಮಾಡೋದನ್ನು ಯಾರ ಮೇಲೆ ನಿಷೇಧ ಹೇರಿದ್ದಾರೆ? ಇದೇ ಇರಾನ್ನ ಮೇಲೆ ಅಮೆರಿಕಾದವ್ರು ನಿಷೇಧ ಹೇರ್ತಾ ಇದ್ದಾರೆ. ಹೀಗಾಗಿ ಇರಾನ್ ಏನು ಹೇಳ್ತಾ ಇದೆ, ತೈಲ ರಫ್ತು ಮಾಡೋದು ಎಲ್ಲರ ಕರ್ತವ್ಯ, ಎಲ್ರಿಗೂ ಇರಬೇಕದು, ಬಂದಾದರೆ ಎಲ್ರಿಗೂ ಕೂಡ ಬಂದಾಗಲಿ, ನನ್ನ ಮೇಲೆ ಯಾಕೆ ಮಿತಿ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹಾರ್ಮುಜ್ ಬಂದಾದರೆ ರಸಗೊಬ್ಬರ, ತೈಲ, ಭಾರತ ಏನಾಗುತ್ತೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ. ಇವೆಲ್ಲದರ ನಡುವೆ ಮಧ್ಯಪ್ರಾಚ್ಯದ ಈ ಕೌತುಕ ಬೆಳವಣಿಗೆಗಳು ಒಂದು ಹಂತಕ್ಕೆ ಹೋಗಿ ಮುಟ್ತಾ ಇದೆ. ಒನ್ಸ್ ಅಗೇನ್ ಯುದ್ಧದ ಭೀತಿ ದೊಡ್ಡ ಮಟ್ಟದಲ್ಲಿ ಆಗಬಹುದು ಎನ್ನುವಂತಹ ವಿಶ್ಲೇಷಣೆಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಈ ಮತ್ತೊಂದು 2ನೇ ಹಂತದ ಯುದ್ಧ ಅಂತ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ.